ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿನ ಪುನರ್ವಸತಿಯಲ್ಲಿ ಕೆಲಸ ಮಾಡ್ತಿದ್ದಕ್ಕಂಥ ಅಂಗವಿಕಲರು ಏನಿದ್ದಾರೆ ಅವರು ಇವತ್ತು ವಿಕಲಚೇತನರು ಅವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇವತ್ತು ಸುವರ್ಣಗೌಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವರು ಒಂದು ಕಾಯಮಾತಿಯನ್ನು ಮಾಡಿ ಇಲ್ಲವೇ ಕನಿಷ್ಠ ವೇತನವನ್ನಾದರೂ ನಮಗೆ ಜಾರಿ ಮಾಡಿ ನಮ್ಮನ್ನು ಯಾಕೆ ಈವರೆಗೂ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿಲ್ಲ ಅಂತಕ್ಕಂಥದ್ದು ಅವರ ಒಂದು ಆಗ್ರಹ. ನಮ್ಮ ಜೊತೆಗೆ ಸುಮಾರು ಒಂದು 500ಕ್ಕೂ ಹೆಚ್ಚು ವಿಕಲಚೇತನರು ಇದ್ದಾರೆ. ಸಾವಿರಾರು ಜನರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ನಿರಂತರವಾಗಿ ಹಗಲು ರಾತ್ರಿ ಎಂದರೆ ಇಲ್ಲೇ ಕೂತು ಸರ್ಕಾರದ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಡೀ ದಿನ ಮಳೆ ಬಂದರೂ ಸರಿ ಬಿಸಿಲಿದ್ರೂ ಸರಿ ಎಲ್ಲಿಯೂ ಕೂಡ ಹೋಗದ ವಿಕಲಚೇತನರು ನಮ್ಮನ್ನು ಒಂದು ಕಾಯಮಾತಿಗೆ ಮಾಡಬೇಕು, ಇಲ್ಲ ಅಂತಂದರೆ ಕನಿಷ್ಠ ವೇತನಕ್ಕಾದರೂ ನಮ್ಮನ್ನು ಒಳಪಡಿಸಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲಾಖೆ ಸಚಿವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಈವರೆಗೂ ಕೂಡ ಅವರು ಎಲ್ಲಿಯೂ ಕೂಡ ಮನವಿಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇರತಕ್ಕಂತಹ ವಿಕಲಚೇತನರು ಮತ್ತು ಹೋರಾಟಗಾರರ ಒಂದು ಆಕ್ರೋಶ ಆಗಿರ್ತಕ್ಕಂಥ. ಜೊತೆಗೆ ಬಜೆಟ್ಗೆ ಈ ಬಾರಿಯ ಏನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಟ್ಟು ಏನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಡಿಮ್ಯಾಂಡನ್ನು ಇಟ್ಕೊಂಡಿದ್ರು. ಆದರೆ ಈವರೆಗೂ ಕೂಡ ಸರ್ಕಾರ ಕೂಡ ಗಮನ ಹರಿಸಿಲ್ಲ. ಬರೋ ಗುರುವಾರ ಕೂಡ ಕ್ಯಾಬಿನೆಟ್ ಇದೆ, ಅಲ್ಲಿ ಯಾವ ನಿರ್ಧಾರ ಆಗುತ್ತೆ ಮತ್ತು ಹೋರಾಟಗಾರರ ಬಿಸಿ ಸರ್ಕಾರಕ್ಕೆ ತಟ್ಟುತ್ತೆ ಅನ್ನೋದು ನೋಡೋಣ. ನಮ್ಮ ಜೊತೆಗೆ ವಿಕಲಚೇತನ ಹೋರಾಟದ ಅಂಬಾಜಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಹೋರಾಟ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಿ ಮತ್ತು ಸರ್ಕಾರದ ಗಮನ ಯಾವ ರೀತಿಯಾಗಿ ಸೆಳೆಯೋಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿವಸ ಬೆಳಗಾವಿಯ ಸುವರ್ಣಸೌಧ ಮುಂದುಗಡೆ ಪ್ರತಿಭಟನೆ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ನಗರಸಭೆಗಳಲ್ಲಿ URW, VRW ಮತ್ತು MRW ಕಾರ್ಯಕರ್ತರೆಂದು ಗೌರವಧನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸ್ತಿದ್ದಂಥ ವ್ಯಕ್ತಿಗಳು ಸುಮಾರು 6,500 ಜನ ಇದ್ದೀವಿ. ಈ 6,500 ಜನ 750 ರೂಪಾಯಿಲಿಂದ ಪ್ರಾರಂಭದ ಈ ಹುದ್ದೆ 17 ವರ್ಷದ ನಂತರ 10,000 ರೂಪಾಯಿಗೆ ಬಂದು ಮುಟ್ಟಿದೆ. ಇದು 10,000 ರೂಪಾಯಿ ನಮಗೆ ಕೊಡ್ತಕ್ಕಂಥ ವೇತನ ನಮಗೆ ಯಾವುದಕ್ಕೂ ಸಾಕಾಗಲ್ಲ. ನಮಗೆ ಕನಿಷ್ಠ ವೇತನ ಬೇಕು. ಈ ಗೌರವಧನ ಪದದಿಂದಾಗಿ ನಮಗೆ ಕಾರ್ಮಿಕರ ಕಾಯ್ದೆ ಅಡಿಯನ್ನು ಸಿಗಬೇಕಾದ ಸೌಲಭ್ಯಗಳು, ಕಾರ್ಮಿಕರ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯದಿಂದ ನಾವೆಲ್ಲ ವಂಚಿತರಾಗಿದ್ದೀವಿ. ನಮಗೆ ವಿಕಲಚೇತನ ಇದ್ದೀವಿ, ಕೈ ಇಲ್ಲ, ಕಣ್ಣು ಕಾಣಲ್ಲ, ಕಾಲು ನೂನವಾಗಿವೆ. ಇಂಥೆಲ್ಲ ನ್ಯೂನತೆಗಳ ಜೊತೆ ಈ ಉದ್ಯೋಗನ ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ಸಚಿವರು ಬಂದು ಏನಾದರೂ ಭೇಟಿ ಆದರೆ ತಮ್ಮ ಮನವಿಯೇನಾದರೂ ಆಲಿಸುವಂಥ ಕೆಲಸ ಆಯಿತಾ? ಈಗ ಸುಮಾರು ಒಂದು 2.5 ವರ್ಷದ ಅವಧಿಯಲ್ಲಿ, ಸರ್ಕಾರದ ಅವಧಿಯಲ್ಲಿ ಒಂದು 20ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡೋ ಮೂಲಕ ಸಚಿವರು ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಜೊತೆ ಒಂದು 3ರಿಂದ 4 ಸಚಿವರು ನಿಮ್ಮ ಕನಿಷ್ಠ ವೇತನ ಮಾಡಿಕೊಡ್ತೀನಿ ಅಂತೇಳಿ ಮಾತು ಕೊಟ್ಟು ತಪ್ಪಿಸ್ಕೊಂಡಿದ್ದಾರೆ. ಹೀಗಾಗಿ ನಾವು ಈ ಸರ್ಕಾರಕ್ಕೆ ಈ ಅಧಿವೇಶನದ ಮೂಲಕ ನಾವು ಬಿಸಿ ಮುಟ್ಟಿಸೋ ಮೂಲಕ ಸರ್ಕಾರ ಗಮನ ಸೆಳೆದು ಮುಖ್ಯಮಂತ್ರಿಯವರು ಕೂಡ ಈಗಾಗಲೇ ನಮ್ಮ 3-4 ಬಾರಿ ಮಾತು ಕೊಟ್ಟು ಮಾತನ್ನು ವಚನ ಭ್ರಷ್ಟ ಮಾಡಿದ್ದಾರೆ. ಈಗಾಗಲೇ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂದ್ರೆ ನೀವು 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಅದೇ ಜೊತೆ ನಮ್ಗೆ 6ನೇ ಗ್ಯಾರಂಟಿಯಾಗಿ ನಮ್ಗೆ ಕನಿಷ್ಠ ವೇತನ ಮಾಡಿರಿ ಅಂತೇಳಿ ನಾವು ಸುಮಾರು ಸಲ ವಿನಂತಿ ಮಾಡಿದ್ದೀವಿ. ಹೋದಾಗ ಹೂನೆ ಅಂತಾರೆ, ಇವತ್ತೇನು ಮಾಡಿಲ್ಲ. ಹೀಗಾಗಿ ಈಗ ಕಾರ್ಮಿಕರ ಇಲಾಖೆಗೆ ಕಳಿಸಿದ್ದೀವಿ, ಆರ್ಥಿಕ ಇಲಾಖೆ ಕಳಿಸಿದ್ದೀವಿ. ಆರ್ಥಿಕ ಇಲಾಖೆ CM ಅವರ ಅಧೀನದಲ್ಲಿ ಬರ್ತದೆ. ಈಗ CM ಅವರ ಅಧೀನದ ಆರ್ಥಿಕ ಇಲಾಖೆಯಿಂದ 3 ಬಾರಿ ನಮ್ಮ ಕನಿಷ್ಠ ವೇತನ ಫೈಲ್ ಹೋಗಿ ವಾಪಸ್ ಬಂದಿದೆ. ಈಗ ನಮಗೆ ಕನಿಷ್ಠ ವೇತನ ಫೈಲ್ ಆರ್ಥಿಕ ಇಲಾಖೆ, ಕಾರ್ಮಿಕ ಇಲಾಖೆ ನೆಪಗಳು ಬೇಡ, ನೀವು ಕ್ಯಾಬಿನೆಟ್ನಲ್ಲಿ ಇಟ್ಟು ನವೆಂಬರ್ 18ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ಒಳಗಡೆ ಅವರ ಕಚೇರಿಯಲ್ಲಿ ನಮ್ಮ ಕಲಬುರಗಿ ಶಾಸಕರಾದಂಥ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ನಿಯೋಗ ಹೋದೀವಿ. ನವೆಂಬರ್ 18ನೇ ತಾರೀಕು ಭೇಟಿಯಾದಾಗ ಈ ಸಲ ಕ್ಯಾಬಿನೆಟ್ನಲ್ಲಿ ಇಟ್ಟು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಕ್ಯಾಬಿನೆಟ್ನಲ್ಲಿ ಆ ಫೈಲ್ ಪುಟಪ್ ಆಗಿಲ್ಲ. ಹೀಗಾಗಿ ನಾವು ನಮ್ಮ ಸಾವಿರಾರು ಜನ ಕಾರ್ಯಕರ್ತನ ಇವತ್ತು ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡೋ ಮೂಲಕ ಕ್ಯಾಬಿನೆಟ್ನಲ್ಲಿ ಇಟ್ಟು ನಮಗೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ಒತ್ತಾಯನ ಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಇಲ್ಲಿ ವಿಕಲಚೇತನರ ಗೌರವಧನಕ್ಕಾಗಿ ಇಲ್ಲಿ ಎಲ್ಲ ಕಾರ್ಯಕರ್ತರು ಸುಮಾರು 1,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಬಾರಿ ಏನು ಕ್ಯಾಬಿನೆಟ್ ಮೀಟಿಂಗ್ ಇದೆ 18ನೇ ತಾರೀಕು, ಅವತ್ತಾದರೂ ಕೂಡ ಫೈಲ್ ಪಿಟಪ್ ಆಗಿ ಅವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಚರ್ಚೆಯಾಗಿ ನೇರವಾಗಿ ನಮಗೆ ಏನು ಅನುಮೋದನೆಯನ್ನು ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ. ನೋಡೋಣ ಸರ್ಕಾರ ಎಚ್ಚೆತ್ತುಕೊಂಡು ಯಾರು ಇಲಾಖೆ ಸಚಿವರು ಅಥವಾ ಸರ್ಕಾರದ ಪ್ರತಿನಿಧಿಗಳು ಬಂದು ಇವರ ಒಂದು ಮನವಿಯನ್ನು ಆಲಿಸಿ ಇವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿನ ಪುನರ್ವಸತಿಯಲ್ಲಿ ಕೆಲಸ ಮಾಡ್ತಿದ್ದಕ್ಕಂಥ ಅಂಗವಿಕಲರು ಏನಿದ್ದಾರೆ ಅವರು ಇವತ್ತು ವಿಕಲಚೇತನರು ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಸುವರ್ಣಗೌಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವರು ಒಂದು ಕಾಯಮಾತಿಯನ್ನು ಮಾಡಿ ಇಲ್ಲವೇ ಕನಿಷ್ಠ ವೇತನವನ್ನಾದರೂ ನಮಗೆ ಜಾರಿ ಮಾಡಿ ನಮ್ಮನ್ನು ಯಾಕೆ ಈವರೆಗೂ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿಲ್ಲ ಅಂತಕ್ಕಂಥದ್ದು ಅವರ ಒಂದು ಆಗ್ರಹ. ನಮ್ಮ ಜೊತೆಗೆ
ಸುಮಾರು ಒಂದು 500ಕ್ಕೂ ಹೆಚ್ಚು ವಿಕಲಚೇತನರು ಇದ್ದಾರೆ. ಸಾವಿರಾರು ಜನರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ನಿರಂತರವಾಗಿ ಹಗಲು ರಾತ್ರಿ ಎಂದರೆ ಇಲ್ಲೇ ಕೂತು ಸರ್ಕಾರದ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಡೀ ದಿನ ಮಳೆ ಬಂದರೂ ಸರಿ, ಬಿಸಿಲಿದ್ರು ಸರಿ, ಎಲ್ಲಿಯೂ ಕೂಡ ಹೋಗದ ವಿಕಲಚೇತನರು ನಮ್ಮನ್ನು ಒಂದು ಕಾಯಂ ಮಾತಿಗೆ ಮಾಡಬೇಕು, ಇಲ್ಲ ಅಂತಂದರೆ ಕನಿಷ್ಠ ವೇತನಕ್ಕಾದರೂ ನಮ್ಮನ್ನು ಒಳಪಡಿಸಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲಾಖೆ ಸಚಿವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಈವರೆಗೂ ಕೂಡ ಅವರು ಎಲ್ಲಿಯೂ ಕೂಡ ಮನವಿಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇರತಕ್ಕಂತಹ ವಿಕಲಚೇತನರು ಮತ್ತು ಹೋರಾಟಗಾರರ ಒಂದು ಆಕ್ರೋಶ ಆಗಿರ್ತಕ್ಕಂಥ. ಜೊತೆಗೆ ಬಜೆಟ್ಗೆ ಈ ಬಾರಿಯ ಏನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಟ್ಟು ಏನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಡಿಮ್ಯಾಂಡನ್ನು ಇಟ್ಕೊಂಡಿದ್ರು. ಆದರೆ ಈವರೆಗೂ ಕೂಡ ಸರ್ಕಾರ ಕೂಡ ಗಮನ ಹರಿಸಿಲ್ಲ. ಬರೋ ಗುರುವಾರ ಕೂಡ ಕ್ಯಾಬಿನೆಟ್ ಇದೆ, ಅಲ್ಲಿ ಯಾವ ನಿರ್ಧಾರ ಆಗುತ್ತೆ ಮತ್ತು ಹೋರಾಟಗಾರರ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಾ ಅನ್ನೋದು ನೋಡೋಣ. ನಮ್ಮ ಜೊತೆಗೆ ವಿಕಲಚೇತನ ಹೋರಾಟದ ಅಂಬಾಜಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಹೋರಾಟ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಿ ಮತ್ತು ಸರ್ಕಾರದ ಗಮನ ಯಾವ ರೀತಿಯಾಗಿ ಸೆಳೆಯೋಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿವಸ ಬೆಳಗಾವಿಯ ಸುವರ್ಣಸೌಧ ಮುಂದುಗಡೆ ಪ್ರತಿಭಟನೆ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ನಗರಸಭೆಗಳಲ್ಲಿ URW, VRW ಮತ್ತು MRW ಕಾರ್ಯಕರ್ತರೆಂದು ಗೌರವಧನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸ್ತಿದ್ದಂಥ ವ್ಯಕ್ತಿಗಳು ಸುಮಾರು 6,500 ಜನ ಇದ್ದೀವಿ. ಈ 6,500 ಜನ 750 ರೂಪಾಯಿಲಿಂದ ಪ್ರಾರಂಭದ ಈ ಹುದ್ದೆ 17 ವರ್ಷದ ನಂತರ 10,000 ರೂಪಾಯಿಗೆ ಬಂದು ಮುಟ್ಟಿದೆ. ಇದು 10,000 ರೂಪಾಯಿ ನಮಗೆ ಕೊಡ್ತಕ್ಕಂಥ ವೇತನ ನಮಗೆ ಯಾವುದಕ್ಕೂ ಸಾಕಾಗಲ್ಲ. ನಮಗೆ ಕನಿಷ್ಠ ವೇತನ ಬೇಕು. ಈ ಗೌರವಧನ ಪದದಿಂದಾಗಿ ನಮಗೆ ಕಾರ್ಮಿಕರ ಕಾಯ್ದೆ ಅಡಿಯನ್ನು ಸಿಗಬೇಕಾದ ಸೌಲಭ್ಯಗಳು, ಕಾರ್ಮಿಕರ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯದಿಂದ ನಾವೆಲ್ಲ ವಂಚಿತರಾಗಿದ್ದೀವಿ. ನಮಗೆ ವಿಕಲಚೇತನ ಇದ್ದೀವಿ, ಕೈ ಇಲ್ಲ, ಕಣ್ಣು ಕಾಣಲ್ಲ, ಕಾಲು ನೂನವಾಗಿವೆ. ಇಂಥೆಲ್ಲ ನ್ಯೂನತೆಗಳ ಜೊತೆ ಈ ಉದ್ಯೋಗನ ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ಸಚಿವರು ಬಂದು ಏನಾದರೂ ಭೇಟಿ ಆದರೆ ತಮ್ಮ ಮನವಿಯೇನಾದರೂ ಆಲಿಸುವಂಥ ಕೆಲಸ ಆಯ್ತಾ? ಈಗ ಸುಮಾರು ಒಂದು 2.5 ವರ್ಷದ ಅವಧಿಯಲ್ಲಿ, ಸರ್ಕಾರದ ಅವಧಿಯಲ್ಲಿ ಒಂದು 20ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡೋ ಮೂಲಕ ಸಚಿವರು ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಜೊತೆ ಒಂದು 3ರಿಂದ 4 ಸಚಿವರು ನಿಮ್ಮ ಕನಿಷ್ಠ ವೇತನ ಮಾಡಿಕೊಡ್ತೀನಿ ಅಂತೇಳಿ ಮಾತು ಕೊಟ್ಟು ತಪ್ಪಿಸ್ಕೊಂಡಿದ್ದಾರೆ. ಹೀಗಾಗಿ ನಾವು ಈ ಸರ್ಕಾರಕ್ಕೆ ಈ ಅಧಿವೇಶನದ ಮೂಲಕ ನಾವು ಬಿಸಿ ಮುಟ್ಟಿಸೋ ಮೂಲಕ ಸರ್ಕಾರ ಗಮನ ಸೆಳೆದು ಮುಖ್ಯಮಂತ್ರಿ ಅವರು ಕೂಡ ಈಗಾಗಲೇ ನಮ್ಮ 3-4 ಬಾರಿ ಮಾತು ಕೊಟ್ಟು ವಚನ ಭ್ರಷ್ಟ ಮಾಡಿದ್ದಾರೆ. ಈಗಾಗಲೇ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂದ್ರೆ ನೀವು 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಅದೇ ಜೊತೆ ನಮ್ಗೆ 6ನೇ ಗ್ಯಾರಂಟಿಯಾಗಿ ನಮ್ಗೆ ಕನಿಷ್ಠ ವೇತನ ಮಾಡಿರಿ ಅಂತೇಳಿ ನಾವು ಸುಮಾರು ಸಲ ವಿನಂತಿ ಮಾಡಿದ್ದೀವಿ. ಹೋದಾಗ ಹೂನೆ ಅಂತಾರೆ, ಇವತ್ತೇನು ಮಾಡಿಲ್ಲ. ಹೀಗಾಗಿ ಈಗ ಕಾರ್ಮಿಕರ ಇಲಾಖೆಗೆ ಕಳಿಸಿದ್ದೀವಿ, ಆರ್ಥಿಕ ಇಲಾಖೆ ಕಳಿಸಿದ್ದೀವಿ. ಆರ್ಥಿಕ ಇಲಾಖೆ CM ಅವರ ಅಧೀನದಲ್ಲಿ ಬರ್ತದೆ. ಈಗ CM ಅವರ ಅಧೀನದ ಆರ್ಥಿಕ ಇಲಾಖೆಯಿಂದ 3 ಬಾರಿ ನಮ್ಮ ಕನಿಷ್ಠ ವೇತನ ಫೈಲ್ ಹೋಗಿ ವಾಪಸ್ ಬಂದಿದೆ. ಈಗ ನಮಗೆ ಕನಿಷ್ಠ ವೇತನ ಫೈಲ್ ಆರ್ಥಿಕ ಇಲಾಖೆ, ಕಾರ್ಮಿಕ ಇಲಾಖೆ ನೆಪಗಳು ಬೇಡ, ನೀವು ಕ್ಯಾಬಿನೆಟ್ನಲ್ಲಿ ಇಟ್ಟು ನವೆಂಬರ್ 18ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ಒಳಗಡೆ ಅವರ ಕಚೇರಿಯಲ್ಲಿ ನಮ್ಮ ಕಲಬುರಗಿ ಶಾಸಕರಾದಂಥ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ನಿಯೋಗ ಹೋದಿವಿ. ನವೆಂಬರ್ 18ನೇ ತಾರೀಕು ಭೇಟಿಯಾದಾಗ ಈ ಸಲ ಕ್ಯಾಬಿನೆಟ್ನಲ್ಲಿ ಇಟ್ಟು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಕ್ಯಾಬಿನೆಟ್ನಲ್ಲಿ ಆ ಫೈಲ್ ಪುಟಪ್ ಆಗಿಲ್ಲ. ಹೀಗಾಗಿ ನಾವು ನಮ್ಮ ಸಾವಿರಾರು ಜನ ಕಾರ್ಯಕರ್ತನ ಇವತ್ತು ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡೋ ಮೂಲಕ ಕ್ಯಾಬಿನೆಟ್ನಲ್ಲಿ ಇಟ್ಟು ನಮಗೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ಒತ್ತಾಯನ ಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಇಲ್ಲಿ ವಿಕಲಚೇತನರ ಗೌರವಧನಕ್ಕಾಗಿ ಇಲ್ಲಿ ಎಲ್ಲ ಕಾರ್ಯಕರ್ತರು ಸುಮಾರು 1,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಬಾರಿ ಏನು ಕ್ಯಾಬಿನೆಟ್ ಮೀಟಿಂಗ್ ಇದೆ 18ನೇ ತಾರೀಕು, ಅವತ್ತಾದರೂ ಕೂಡ ಫೈಲ್ ಪಿಟಪ್ ಆಗಿ ಅವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಚರ್ಚೆಯಾಗಿ ನೇರವಾಗಿ ನಮಗೆ ಏನು ಅನುಮೋದನೆಯನ್ನು ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ. ನೋಡೋಣ ಸರ್ಕಾರ ಎಚ್ಚೆತ್ತುಕೊಂಡು ಯಾರು ಇಲಾಖೆ ಸಚಿವರು ಅಥವಾ ಸರ್ಕಾರದ ಪ್ರತಿನಿಧಿಗಳು ಬಂದು ಇವರ ಒಂದು ಮನವಿಯನ್ನು ಆಲಿಸಿ ಇವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.